ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನೀವು ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕ ಗಳಿಸಬೇಕೆಂದರೆ ನೀವು ಕನಿಷ್ಠ ಪಕ್ಷ 4ರಿಂದ 5 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು. ಅವೇ ಪ್ರಶ್ನೆಗಳೇ ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ. ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಿರುವೆನು. ಇವು ತಮಗೆ ಸಾಕಷ್ಟು ಉಪಯೋಗವಾಗಲಿವೆ. ಮುಂಬರುವ ದಿನಗಳಲ್ಲಿ ನಾನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು ತಮಗೆ ಉಪಯೋಗವಾಗಲಿವೆ. ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಈ ಒಂದು ಘಟಕದಿಂದ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಎರಡನೇ ಮಹಾಯುದ್ಧದಿಂದಾದ ಪರಿಣಾಮಗಳಾವು? ಜೂನ್ 2015ರಲ್ಲಿ ಬಂದಿದೆ. ಇದಕ್ಕೆ ಉತ್ತರ: ಅನೇಕ ಸಾವು ನೋವು, ಪ್ರಪಂಚದ ಭೂಪಟದ ಬದಲಾವಣೆ, ರಾಷ್ಟ್ರಸಂಘ ಜಾಗದಲ್ಲಿ ವಿಶ್ವಸಂಸ್ಥೆಯ ಸ್ಥಾಪನೆ, ರಷ್ಯಾ ಮತ್ತು ಅಮೆರಿಕ ಪ್ರಬಲ ವೈರಿಗಳಾದವು, ಭದ್ರತಾ ಸಮಿತಿಯಲ್ಲಿ 5 ರಾಷ್ಟ್ರಗಳ ಕಾಯಂ ಸದಸ್ಯತ್ವ ಪಡೆದವು. ಈ ಒಂದು ಪ್ರಶ್ನೆ ಏಪ್ರಿಲ್ 2015ರಲ್ಲಿ ಬಂದಿದೆ. ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳುಗೆಡವಿದ್ದು ಸಮರ್ಥಿಸಿ. ಉತ್ತರ: ಆರ್ಯ ಜನಾಂಗದ ಶ್ರೇಷ್ಠತೆ, ಜರ್ಮನ್ನರು ಮಾತ್ರ ಜಗತ್ತನ್ನು ಆಳಲು ಯೋಗ್ಯರು, ಜರ್ಮನ್ನರ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ, ಗೋಬೆಲ್ಸ್ ಮಂತ್ರಿಯ ನೇಮಕ, ಬೂದು ಅಂಗಿದಳ ಕಾರ್ಯಪಡೆಯ ರಚನೆ, ಸಾಮೂಹಿಕ ಕಗ್ಗೊಲೆಗಳು, ಕಾನ್ಸಂಟ್ರೇಷನ್ ಕ್ಯಾಂಪುಗಳು, ಎರಡನೇ ಮಹಾಯುದ್ಧಕ್ಕೆ ಕಾರಣವಾದ ಹಿಟ್ಲರ್ನ ಮಹತ್ವಾಕಾಂಕ್ಷೆ. ಈ ಪ್ರಶ್ನೆಯನ್ನು ನೋಡಿ. ಫ್ಯಾಸಿಸ್ಟವಾದದ ಲಕ್ಷಣಗಳನ್ನು ಬರೆಯಿರಿ. ಏಪ್ರಿಲ್ 2017ರಲ್ಲಿ ಬಂದಿದೆ. ಉತ್ತರ: ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ, ಹಿಂಸೆಯ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ, ನರಮೇಧಗಳಿಗೆ ಬೆಂಬಲ. ಈ ಒಂದು ಪ್ರಶ್ನೆ ಏಪ್ರಿಲ್ 2015, ಜೂನ್ 2017ರಲ್ಲಿ ಬಂದಿದೆ. ರಷ್ಯಾದಲ್ಲಿ 1905ರಲ್ಲಿ ಝಾರ್ ದೊರೆಗಳ ವಿರುದ್ಧ ವ್ಯಾಪಕವಾದ ಬಂಡಾಯ ಉಂಟಾಯಿತು ಏಕೆ? ಉತ್ತರ: ಜಪಾನ್ನಂತಹ ಪುಟ್ಟ ರಾಷ್ಟ್ರವು ರಷ್ಯಾವನ್ನು ಸೋಲಿಸಿತ್ತು. ಈ ಒಂದು ಪ್ರಶ್ನೆಯನ್ನು ನೋಡಿ. ಜಪಾನಿನ ಯಾವ ಒಂದು ತಪ್ಪು ಹಿರೋಶಿಮಾ ಮತ್ತು ನಾಗಸಾಕಿಯ ಜನರು ಇಂದಿಗೂ ದುಷ್ಪರಿಣಾಮಗಳನ್ನು ಎದುರಿಸುವಂತೆ ಮಾಡಿತು? ಜೂನ್ 2018ರಲ್ಲಿ ಬಂದಿದೆ. ಉತ್ತರ: ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಜಪಾನ್ ಅಮೆರಿಕದ ನೌಕಾನೆಲೆ ಪರ್ಲ್ ಹಾರ್ಬರ್ ಮೇಲೆ ದಾಳಿ ನಡೆಸಿದ್ದು. ಈ ಪ್ರಶ್ನೆ ಜೂನ್ 2018ರಲ್ಲಿ ಬಂದಿದೆ. ಹಿಟ್ಲರನ್ನು ಸರ್ವಾಧಿಕಾರಿಯಾಗಲು ಜರ್ಮನಿಯ ಉದ್ಯಮಿಗಳು ಹೇಗೆ ಸಹಾಯ ಮಾಡಿದರು? ಉತ್ತರ: ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸ್ಟರನ್ನು ಹತ್ತಿಕ್ಕಲು, ರಾಜಕೀಯ ಪಕ್ಷಗಳ ನಿಷೇಧ, ಕಾರ್ಮಿಕ ಸಂಘಗಳ ರದ್ದತಿಗೆ ಸಹಾಯ. ಈ ಒಂದು ಪ್ರಶ್ನೆ ಜೂನ್ 2020ರಲ್ಲಿ ಬಂದಿದೆ. ಎರಡನೇ ಮಹಾಯುದ್ಧವು ಅತ್ಯಂತ ಬರ್ಬರವಾದುದು ಹೀಗೆ? ಉತ್ತರ: 30ಕ್ಕಿಂತಲೂ ಹೆಚ್ಚು ದೇಶಗಳು ಭಾಗಿ, ಆರ್ಥಿಕ ಮಹಾಕುಸಿತ, ಯುರೋಪ್ ಅಮೆರಿಕದಲ್ಲಿ ಆರ್ಥಿಕ ಸಂಕಷ್ಟ, ಜನರ ಜೀವನ ಮಟ್ಟ ಕುಸಿತ, ಕೈಗಾರಿಕೆ ಕೃಷಿ ಸ್ಥಗಿತ, ನಿರುದ್ಯೋಗ, ಲಕ್ಷಾಂತರ ಜನರ ಸಾವು, ಅಣುಶಕ್ತಿ ಬಳಕೆ, ಹಲವು ನಗರಗಳ ನಾಶ. ಈ ಪ್ರಶ್ನೆಯನ್ನು ನೋಡಿ. ಹಿಟ್ಲರನ್ನು ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟರನ್ನು ಹೇಗೆ ಹತ್ತಿಕ್ಕಿದರು? ಉತ್ತರ: ಜರ್ಮನ್ ಉದ್ಯಮಿಗಳ ಸಂಪೂರ್ಣ ಸಹಾಯವನ್ನು ಪಡೆದು ಹಿಟ್ಲರನ್ನು, ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟರನ್ನು ಹತ್ತಿಕ್ಕಿದನು. ಈ ಒಂದು ಪ್ರಶ್ನೆ ಏಪ್ರಿಲ್ 2023ರಲ್ಲಿ ಬಂದಿದೆ.
ಪ್ರಥಮ ವಿಶ್ವ ಸಮರಕ್ಕೆ ತತ್ಕ್ಷಣದ ಕಾರಣವೇನು? ಉತ್ತರ: ಆಸ್ಟ್ರಿಯಾದ ರಾಜಕುಮಾರ ಆರ್ಕಿಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡನ ಹತ್ಯೆ. ಈ ಒಂದು ಪ್ರಶ್ನೆ ಜೂನ್ 2023ರಲ್ಲಿ ಬಂದಿದೆ. ದೆಹಲಿಯ ತೀನ್ ಮೂರ್ತಿ ಭವನದ ಪ್ರಾಮುಖ್ಯತೆ ಏನು? ಉತ್ತರವನ್ನು ನೋಡೋಣ. ಮೊದಲನೆಯ ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ ನೆರವು ನೀಡಿದ 3 ಶಿಲ್ಪಗಳು ಅಂದರೆ ಮೈಸೂರು, ಜೋಧಪುರ ಮತ್ತು ಹೈದರಾಬಾದ್ ಸೈನಿಕರ ಸ್ಮರಣಾರ್ಥ ಬ್ರಿಟಿಷರು ತೀನ್ ಮೂರ್ತಿ ಭವನ ನಿರ್ಮಿಸಿದರು. ಈ ಒಂದು ಪ್ರಶ್ನೆ ಜೂನ್ 2023ರಲ್ಲಿ ಬಂದಿದೆ. ಇಟಲಿಯಲ್ಲಿನ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಯಾರು? ಉತ್ತರವನ್ನು ನೋಡೋಣ. ಮುಸೋಲಿನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಈ ಒಂದು ಘಟಕ ಆಧಾರಿತ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಹಲವಾರು ಪ್ರಶ್ನೆಗಳ ಚರ್ಚೆಯನ್ನು ಮಾಡೋಣ. ಆದ್ದರಿಂದ ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆಗೆ ಖಂಡಿತವಾಗಿ ಬರುವಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ನಾನು ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಒಂದು ನೋಟಿಫಿಕೇಷನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.